ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಫಿಸಿಕ್ಸ್ ಸರ್ ಆದ ಕರಣ್ ಪವಾರ್ಸು. ಲಾಸ್ಟ್ ಕ್ಲಾಸ್ದಾಗ ನಾವು ಏನು ಮಾಡಿದ್ವಪ್ಪ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಅದರದ್ದು ಎಕ್ಸ್ಪ್ರೆಷನ್ನ ಕಲ್ತಿದ್ವಿ. ಇವತ್ತಿನ ಕ್ಲಾಸ್ದಾಗ ನಾವೇನು ಕಲಿಬೇಕಪ್ಪ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಕಲಿಬೇಕು. ಇದರ ಬಗ್ಗೆ ಕಲಿಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಕಲಿಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದರೆ ಏನಪ್ಪ ಇವು? ದೀಸ್ ಆರ್ imaginary lines or enry curves. These are the imaginary lines or the curves along which a unit positive charge will move. ಏನಾಗಬೇಕು? ಆ ಕರ್ವ್ ಮೇಲೆ ಏನಾಗಬೇಕು? ಯೂನಿಟ್ ಪಾಸಿಟಿವ್ ಚಾರ್ಜ್ ಏನು ಮಾಡಬೇಕು? ಮೂವ್ ಆಗಬೇಕು. ಆ ಕರ್ವಿಗೆ ನಾವೇನು ಕರಿತೀವಿ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಮತ್ತು ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ಹೇಳಬೇಕಪ್ಪ ಏನಂದರೆ, ಎ ಟ್ಯಾಂಜೆಂಟ್ ಟು ದಿಸ್ ಕರ್ವ್ gives the direction of electric field line. ಏನ್ರಿ? ಅಂದರೆ ಈ ಕರ್ವ್ ಲೈನಿಗೆ ಅಥವಾ ಈ ಲೈನಿಗೆ ಅಥವಾ ಇಮ್ಯಾಜಿನ್ ಲೈನಿಗೆ ನಾವೇನು ಮಾಡಿದ್ವಿ? ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದ್ರಿ ಒಂದು ಪಾಯಿಂಟಿಗೆ. ಅದು ಏನು ಕೊಡ್ತದೆ ನಮಗೆ? ಅದೇನು ಕೊಡ್ತದೆ? ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡನ್ನ ಕೊಡ್ತದೆ. ಸಿಂಪಲಾಗಿ ಹೇಳ್ಬೇಕಂದ್ರಪ್ಪ ಏನಪ್ಪ ಅಂದರೆ, ಇದು ಕಣ್ಣಿಗೆ ಕಾಣಲಾರ್ದ ಲೈನ್ಸ್ಗಳವ ಅಥವಾ ಕರ್ವ್ಸ್ಗಳವ. ಆ ಕರ್ವ್ದಾಗ ಏನಾಗಬೇಕು? ಆ ಕರ್ವ್ ಮೇಲೆ ಏನಾಗಬೇಕು? ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಮೂವ್ ಆಗಬೇಕು. ಅದೇ ಕರ್ವ್ ಮೇಲೆ ಒಂದು ಪಾಯಿಂಟಿಗೆ ನಾವು ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಅದೇನು ಕೊಡ್ತದೆ ನಮಗೆ? ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡನ್ನು ಕೊಡ್ತದೆ. ಇದು ಆದಮೇಲೆ ನಾವೇನು ಕಲಿಬೇಕಪ್ಪ ಅಂದರೆ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಲಿಬೇಕು. ಏನು ಕಲಿಬೇಕು? ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಲಿಬೇಕು. ಮೊದಲನೇ ಪ್ರಾಪರ್ಟಿ ಏನು ಕೊಡ್ತಪ್ಪ ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಟಿವ್ ಚಾರ್ಜ್ಲಿಂದ ಹೊರಗಡೆ ಆ್ಯಂಡ್ ಎಂಡ್ಸ್ ಎಟ್ ಏನ್ರಿ? ನೆಗೆಟಿವ್ ಚಾರ್ಜ್. ಅಂದರೆ ನೆಗೆಟಿವ್ ಚಾರ್ಜ್ ಲೊಕೇಶನ್ ಆಗಬೇಕು, ಟುವರ್ಡ್ಸ್ ಬರಬೇಕು. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಿ ಸ್ಟಾರ್ಟ್ ಆಗ್ತವೆ? ಪಾಸಿಟಿವ್ ಚಾರ್ಜ್ಲಿಂದ. ಅಂದರೆ ಅರ್ಥ ಏನು? ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರ್ತವೆ, ಹೊರಗಡೆ ಇರ್ತದೆ. ಆ್ಯಂಡ್ ಎಂಡ್ಸ್ ಎಟ್ ಎಂಡ್ಸ್ ಎಟ್ ದಿ ನೆಗೆಟಿವ್ ಚಾರ್ಜ್. ಅರ್ಥ ಏನು ರೀ? ನೆಗೆಟಿವ್ ಚಾರ್ಜ್ ಲೊಕೇಶನ್ ಆಗಬೇಕು, ಕನ್ವರ್ಜ್ ಆಗಬೇಕು ಅಥವಾ ಅದರ ಕಡೆ ಬರಬೇಕು. ಓಕೆ, ಇದು ಮೊದಲನೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ದು ಪ್ರಾಪರ್ಟಿ. ಸೆಕೆಂಡ್, these electric field lines do not form closed loop. ಅಂದರೆ ಏನು ರೀ? ಇವು ಕ್ಲೋಸ್ ಲೂಪನ್ನು ಏನು ಮಾಡೋಂಗಿಲ್ಲ, ಫಾರ್ಮ್ ಮಾಡೋಂಗಿಲ್ಲ. ಯಾಕೆ ಮಾಡೋಂಗಿಲ್ಲ? ಪಾಸಿಟಿವ್ ಚಾರ್ಜ್ಲಿಂದ ಸ್ಟಾರ್ಟ್ ಆಗ್ತದೆ, ಲಾಸ್ಟಿಗೆ ಹೋಗ್ತದೆ, ಇನ್ಫಿನಿಟಿ ಹೋಗಿಸಿ ಎಂಡ್ ಆಗ್ತದೆ. ಅಥವಾ ಇನ್ಫಿನಿಟ್ಲಿಂದ ಏನು ಬರ್ತದೆ? ನೆಗೆಟಿವ್ ಚಾರ್ಜ್ ಕಡೆ ಬರ್ತದೆ. ಅದಕ್ಕೋಸ್ಕರ ದೀಸ್ ಲೈನ್ಸ್ ವಿಲ್ ನಾಟ್ ಫಾರ್ಮ್ ಕ್ಲೋಸ್ ಲೂಪ್. ಅದು ಆದಮೇಲೆ ನಮ್ಮ ಮೂರನೇ ಪಾಯಿಂಟ್. ಟು ಎಲೆಕ್ಟ್ರಿಕ್ field lines do not cross each other. ಅಂದರೆ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಏನಾಗಿಲ್ಲ, ಒಂದಕ್ಕೊಂದು ಕ್ರಾಸ್ ಆಗಲ್ಲ. ಯಾಕಾಗಲ್ಲ? ದಿಸ್ ವಿಲ್ ನಾಟ್ ಕ್ರಾಸ್. ಡು ನಾಟ್ ಕ್ರಾಸ್ ಅಂದರೆ ಇಲ್ಲಿ ಏನಾಗಲ್ಲ, ಒಂದಕ್ಕೊಂದು ಟಚ್ ಆಗಲ್ಲ. ಯಾಕೆ ಟಚ್ ಆಗಲ್ಲ? ಬಿಕಾಸ್ ನಮಗೆ ಗೊತ್ತು, ಒಂದು ಪಾಯಿಂಟ್ ಮೇಲೆ ನಾವೇನು ಮಾಡಕತ್ತೀವಿ? ಒಂದೇ ಟ್ಯಾಂಜೆಂಟನ್ನು ಡ್ರಾ ಮಾಡ್ಬೋದು ಮ್ಯಾಥಮೆಟಿಕ್ಸ್ ಪ್ರಕಾರ. ಓಕೆ, ಅದೇ ಪ್ರಕಾರ ಎಲ್ಲಿ ಕ್ರಾಸ್ ಆಗ್ತದೆ ಅಲ್ಲಿ ಏನು ಮಾಡ್ಬೇಕಾಗ್ತದೆ ನಾವು? ಇದು ಒಂದು ಟ್ಯಾಂಜೆಂಟ್ T1, ಇದು ಒಂದು ಟ್ಯಾಂಜೆಂಟ್ T2. ಆದರೆ ಸಿಂಗಲ್ ಪಾಯಿಂಟಿಗೆ ಎರಡು ಟ್ಯಾಂಜೆಂಟ್ ನಾವು ಡ್ರಾ ಮಾಡಪ್ಲೇ ಇಲ್ಲ. ಅದಕ್ಕೋಸ್ಕರ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗಲ್ಲ, ಯಾವತ್ತೂ ಕ್ರಾಸ್ ಆಗಲ್ಲ ಅಂತ ಅಂತೀವಿ. ಇದೇನು ರೀ? ಮೂರನೇ ಪಾಯಿಂಟ್. ನಾಲ್ಕನೇ ಪಾಯಿಂಟ್ ಏನು ಹೇಳ್ಕೊಡ್ತಪ್ಪ ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ಅಂದರೆ ಒಂದು ಕಂಡಕ್ಟರ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರ್ತದೆ, ಪರ್ಪೆಂಡಿಕ್ಯುಲರ್ ಆಗಿ ಇರ್ತದೆ. ಇದೇನು
ಓಕೆ. ಸೊ 4ನೇ ಪಾಯಿಂಟ್ ಏನು ಕಲ್ತೀವಿ ನಾವು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ವಾಟ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ಓಕೆ. ಸೊ ಇದು ಆದಮೇಲೆ ನಾವು ಏನು ಮಾಡಬೇಕಪ್ಪ ಅಂದರೆ ಪಾಸಿಟಿವ್ ಚಾರ್ಜ್ಲಿಂದ ಮತ್ತು ನೆಗೆಟಿವ್ ಚಾರ್ಜ್ಲಿಂದ, ಅಥವಾ ಏನು ರೀ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ಲಿಂದ ಮತ್ತು ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಹೆಂಗಿರ್ತಾವೆ ಅಂತ ನೋಡಬೇಕು. ಓಕೆ. ಸೊ 1 by 1 ನೋಡಮ್ಮ. ಸೊ ಪಾಸಿಟಿವ್ ಚಾರ್ಜ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೆಂಗಿರ್ತಾವೆ, ಅವು ಹೆಂಗಿರ್ತಾವೆ ರೀ ಹೊರಗಡೆ ಅಂತಿದ್ದೆ, ಹೆಂಗಿರ್ತಾವೆ ಹೊರಗಡೆ. ಸೊ ದಿಸ್ ವಿಲ್ ಬಿ ಔಟ್ವರ್ಡ್. ಓಕೆ. ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೆಂಗಿರ್ತಾವೆ ಅಂತೀವಿ, ದಿಸ್ ವಿಲ್ ಬಿ ವಾಟ್ ಇನ್ವರ್ಡ್ಸ್. ಓಕೆ. ಅಂದರೆ ಪಾಸಿಟಿವ್ ಚಾರ್ಜ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೆಂಗಿರ್ತಾವೆ, ಅವು ಚಾರ್ಜ್ಲಿಂದ ಹೊರಗಡೆ ಹೋಗಬೇಕು. ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೆಂಗಿರ್ತಾವೆ, ಅವು ಚಾರ್ಜಿಗೆ ಒಳಗಡೆ ಬರಬೇಕು, ಅದು ಚಾರ್ಜ್ ಕಡೆ ಬರಬೇಕು. ಓಕೆ. ಸೊ ಇದು ಆದಮೇಲೆ ಏನು ಮಾಡಬೇಕು, ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಪಾಸಿಟಿವ್ ಮತ್ತು ಒಂದು ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೆಂಗಿರ್ತಾವೆ ನೋಡಬೇಕು. ಒಂದು ಪಾಸಿಟಿವ್ ಚಾರ್ಜ್, ಒಂದು ನೆಗೆಟಿವ್ ಚಾರ್ಜ್. ನಮಗೇನು ಗೊತ್ತು ರೀ, ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತವ ಹೊರಗಡೆ ಬರ್ತಾವೆ. ಸೊ ಇಟ್ ವಿಲ್ ಸ್ಟಾರ್ಟ್ಸ್ ಎಂಡ್ಸ್ ಎಟ್ ದಿ ವಾಟ್ ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜಿಂಗ್ ಸ್ಟಾರ್ಟ್ ಆಗಬೇಕು, ನೆಗೆಟಿವ್ ಚಾರ್ಜಿಗೆ ಎಂಡ್ ಆಗಬೇಕು. ಪಾಸಿಟಿವ್ ಚಾರ್ಜಿಗೆ ಸ್ಟಾರ್ಟ್ ಆಗಬೇಕು, ನೆಗೆಟಿವ್ ಚಾರ್ಜಿಗೆ ಎಂಡ್ ಆಗಬೇಕು. ಪಾಸಿಟಿವ್ ಚಾರ್ಜಿಂಗ್ ಸ್ಟಾರ್ಟ್ ಆಗಬೇಕು, ನೆಗೆಟಿವ್ ಚಾರ್ಜ್ ಬಲ್ಲ ಎಂಡ್ ಆಗಬೇಕು. ಅಂದರೆ ಪಾಸಿಟಿವ್ಲಿಂದ ಏನು ರೀ ಹೊರಗಡೆ, ನೆಗೆಟಿವ್ಲಿಂದ ಏನು ರೀ ಒಳಗಡೆ. ಓಕೆ. ಸೊ ದೀಸ್ ಆರ್ ದಿ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ವಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಯಾವ ಚಾರ್ಜ್ ರೀ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್. ಎರಡೂ ಪಾಸಿಟಿವ್ ಇದ್ದರೆ ಹೆಂಗೆ ಕಾಣ್ತಾವೆ ರೀ ಸರ, ಹೆಂಗೆ ಕಾಣ್ತಾವೆ, ಪಾಸಿಟಿವ್ ಏನಾಗಬೇಕು ಅಟ್ರಾಕ್ಟ್ ಆಗಬೇಕು, ರಿಪಲ್ ಆಗಬೇಕು. ದೀಸ್ ಚಾರ್ಜರ್ ವಿಲ್ ರಿಪಲ್. ಅದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗಬೇಕು ಒಂದಕ್ಕೊಂದು ಮೀಟ್ ಆಗಬಾರ್ದು, ಪಾಸಿಟಿವ್ಲಿ ಸ್ಟಾರ್ಟ್ ಆಗಿ ನೆಗೆಟಿವ್ ಎಂಡ್ ಆಗಬಾರ್ದು. ಸೊ ದಿಸ್ ವಿಲ್ ಬಿ ಲೈಕ್ ದಿಸ್. ಡೈರೆಕ್ಷನಲ್ಲಿ ವಾಟ್ ಅವೇ ಫ್ರಮ್ ದಿ ವಾಟ್ ಚಾರ್ಜಸ್. ಅದ್ರ ಪ್ರಕಾರ ನೆಗೆಟಿವ್ ಚಾರ್ಜಿಗೆ ಹೇಳ್ತೀರಿ, ನೆಗೆಟಿವ್ ಚಾರ್ಜ್ ಹೆಂಗೆ ಬರ್ತಾವೆ, ಒಂದು ನೆಗೆಟಿವ್ ಹೆಂಗಿರ್ತದೆ. ಸೊ ಇವನು ಏನಾಗಬೇಕು ರಿಪಲ್ ಆಗಬೇಕು. ಓಕೆ. ಬಟ್ ಡೈರೆಕ್ಷನ್ ಇಸ್ ವಾಟ್ ಟುವರ್ಡ್ಸ್ ದಿ ಚಾರ್ಜಸ್. ಓಕೆ. ಸೊ ದಿಸ್ ವಾಸ್ ಅಬೌಟ್ ದಿ ವಾಟ್ ಪಾಸಿಟಿವ್ ಚಾರ್ಜ್, ದಿಸ್ ವಾಸ್ ಅಬೌಟ್ ದಿ ನೆಗೆಟಿವ್ ಚಾರ್ಜ್. ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಎರಡು ಪಾಸಿಟಿವ್ ಎರಡು ನೆಗೆಟಿವ್. ಇವನು ನಿಮಗೆ 2 ಮಾರ್ಕ್ಸಿಗೆ ಅಥವಾ MCQದಾಗ ನಿಮಗೆ ಡಯಾಗ್ರಾಮ್ಸ್ಗಳು ಕೇಳ್ಬೋದು. ಓಕೆ. ಸೊ ಇದು ಆದಮೇಲೆ ನಾವೇನು ಕಲಿಬೇಕಪ್ಪ ಅಂದರೆ ಒಂದು ಶಾರ್ಟ್ ಟಾಪಿಕ್ ಅದ. ಟಾಪಿಕ್ ಏನಪ್ಪ ಅಂದರೆ ಎಲೆಕ್ಟ್ರಿಕ್ ಡೈಪೋಲ್. ಏನು ಕಲಿಬೇಕು, ಎಲೆಕ್ಟ್ರಿಕಲ್ ಡೈಪೋಲ್. ಸೊ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಏನು, ಓಕೆ, ಎಲೆಕ್ಟ್ರಿಕಲ್ ಡೈಪೋಲ್. ಓಕೆ. So electric dipole is a set of two charges, set of two equal and in the opposite charge. ಅಂದರೆ 2 ಚಾರ್ಜ್ ಇರಬೇಕು, 2 ಚಾರ್ಜ್ ಮೇಲೆ ಮ್ಯಾಗ್ನೆಟಿಕ್ ಇರಬೇಕು, ಎರಡದು ಸೇಮ್ ಇರಬೇಕು, ಬಟ್ ಪೊಲಾರಿಟಿ ಏನಿರಬೇಕು ಅಪೋಸಿಟ್ ಆಗಿರಬೇಕು. ಅಂದರೆ ಒಂದು ಪಾಸಿಟಿವ್ ಚಾರ್ಜ್, ಒಂದು ನೆಗೆಟಿವ್ ಚಾರ್ಜ್. ಓಕೆ. ದ ಸೆಟ್ ಆಫ್ ಟು ಈಕ್ವಲ್ ಅಪೋಸಿಟ್ ಚಾರ್ಜ್ separated by ಸ್ಮಾಲ್ ಡಿಸ್ಟೆನ್ಸ್. ಅಂದರೆ ಡಿಸ್ಟೆನ್ಸ್ ಏನಿರಬೇಕು ಸಣ್ಣದಿರಬೇಕು. ಆ ಡಿಸ್ಟೆನ್ಸ್ ಇಲ್ಲಿ ಎಷ್ಟು ಕೊಡ್ತಾರಪ್ಪ ಅಂದರೆ 2a ಕೊಡ್ತಾರೆ. ಎಷ್ಟು ಕೊಡ್ತಾರೆ ಅದು 2a. ಒಂದು ಪಾಸಿಟಿವ್ ಚಾರ್ಜ್ ತೊಗೊಂಡಿವಿ, ಒಂದು ನೆಗೆಟಿವ್ ಚಾರ್ಜ್ ತೊಗೊಂಡಿವಿ. ಸ್ಮಾಲ್ ಡಿಸ್ಟೆನ್ಸ್ ಎಷ್ಟು, ಎರಡು ನಡುವೆ ಎಷ್ಟು 2a. ಓಕೆ. ಸೊ ವಾಟ್ ಇಸ್ ಎಲೆಕ್ಟ್ರಿಕ್ ಡೈಪೋಲ್? ಇಟ್ ಇಸ್ ಅ ಸೆಟ್ ಆಫ್ ವಾಟ್ ಟು ಈಕ್ವಲ್ ಆ್ಯಂಡ್ ವಾಟ್ ಅಪೋಸಿಟ್ ಚಾರ್ಜಸ್ ಸಪ್ರೇಟೆಡ್ ಬೈ ವಾಟ್ ಸ್ಮಾಲ್ ಡಿಸ್ಟೆನ್ಸ್ ಎಷ್ಟು 2a. ಒಂದು ಪಾಸಿಟಿವ್ ಚಾರ್ಜ್ ತೊಗೊಂಡಿವಿ, ಒಂದು ನೆಗೆಟಿವ್ ಚಾರ್ಜ್ ತೊಗೊಂಡಿವಿ. ಎರಡರದ್ದು ಮ್ಯಾಗ್ನೆಟಿಕ್ ಏನವ ರೀ ಸೇಮ್ ಅದಾವ ರೀ. ಪೊಲಾರಿಟಿ ಏನವ ರೀ, ಒಂದು ಪಾಸಿಟಿವ್ ಇದ್ರೆ ಇನ್ನೊಂದು ಏನು ರೀ ನೆಗೆಟಿವ್. ಓಕೆ. ಎರಡು ಚಾರ್ಜ್ಗಳು ಡಿಸ್ಟೆನ್ಸ್ ಎಷ್ಟವ ರೀ ಸ್ಮಾಲ್ ಡಿಸ್ಟೆನ್ಸಸ್ ಇರಬೇಕು 2a. ಓಕೆ. ಸೊ ಇಲ್ಲಿ ನಾವು ಇನ್ನೊಂದು ಟರ್ಮ್ ಡಿಫೈನ್ ಮಾಡ್ತೀವಿ. ಅದು ಏನಪ್ಪ ಅಂದರೆ ಸೆಂಟರ್ ಪಾಯಿಂಟ್ ಆಫ್ ದಿ ಡೈಪೋಲ್ ಈಸ್ ಕಾಲ್ಡ್ ಆಸ್ ವಾಟ್ ಸೆಂಟರ್ ಆಫ್ ಡೈಪೋಲ್. ಏನಂತ ಕೇಳ್ತೀವಿ, ಸೆಂಟರ್ ಪಾಯಿಂಟ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಕಾಲ್ಡ್ ಆಸ್ ವಾಟ್ ಸೆಂಟರ್ ಆಫ್ ದಿ ಡೈಪೋಲ್. ಈಗ ಈ ಸೆಂಟರ್ ಪಾಯಿಂಟ್ಲಿಂದ ಫಸ್ಟ್ ಚಾರ್ಜ್ ಡಿಸ್ಟೆನ್ಸ್ ಎಷ್ಟಿರ್ತದೆ ಎ ಆಗ್ತದ. ಅದೇ ಥರ ಸೆಂಟರ್ ಪಾಯಿಂಟ್ ಸೆಕೆಂಡ್ ಚಾರ್ಜ್ ಡಿಸ್ಟೆನ್ಸ್ ಎಷ್ಟು ಎ ಆಗ್ತದ. ಅದಕ್ಕೋಸ್ಕರ 2 ಚಾರ್ಜ್ ಡಿಸ್ಟೆನ್ಸ್ ಎಷ್ಟು ಆಗ್ತದೆ ನಮಗೆ 2a ಆಗ್ತದೆ.
ಅಂದರೆ ನಿಮಗೆ ಒಂದು ಗೊತ್ತಿರಬೇಕು, ಎಲೆಕ್ಟ್ರಿಕ್ ಡೈಪೋಲ್ದಾಗ ಯಾವಾಗಲೂ ಡಿಸ್ಟೆನ್ಸ್ ಎಲ್ಲಿ ಮೆಜರ್ ಮಾಡ್ತೀರಿ ನೀವು? ಸೆಂಟರ್ ಆಫ್ ದ ಡೈಪೋಲ್ನಿಂದ ಮೆಜರ್ ಮಾಡ್ತೀರಿ. ಏನು ಮಾಡ್ತೀರಿ? ಎಲ್ಲ ಡಿಸ್ಟೆನ್ಸಸ್ಗಳು ಎಲೆಕ್ಟ್ರಿಕ್ ಡೈಪೋಲ್ದಾಗ ಎಲ್ಲಿಂದ ಮೆಜರ್ ಮಾಡ್ತೀರಿ? ಸೆಂಟರ್ ಆಫ್ ದ ಡೈಪೋಲ್ನಿಂದ ಮೆಜರ್ ಮಾಡಬೇಕು. ಅದಕ್ಕೋಸ್ಕರ ಸೆಂಟರ್ ಆಫ್ ಡೈಪೋಲ್ನಿಂದ ಫಸ್ಟ್ ಚಾರ್ಜಿಗೆ ಅದ್ರ ಪಾಸಿಟಿವ್ ಚಾರ್ಜ್ ಡಿಸ್ಟೆನ್ಸ್ ಎಷ್ಟು? ಎ ಇರ್ತದೆ. ಅದೇ ಪ್ರಕಾರ ಸೆಂಟರ್ ಆಫ್ ಡೈಪೋಲ್ನಿಂದ ನೆಗೆಟಿವ್ ಚಾರ್ಜ್ ಡಿಸ್ಟೆನ್ಸ್ ಎಷ್ಟು ಇರ್ತದೆ? ಎ ಇರ್ತದೆ. ಸೊ ಎರಡು ಚಾರ್ಜ್ ಡಿಸ್ಟೆನ್ಸ್ ಎಷ್ಟು? ಇಲ್ಲಿಂದ ಎ, ಇಲ್ಲಿಂದ ಎ. ಸೊ ಎರಡು ಚಾರ್ಜ್ ಡಿಸ್ಟೆನ್ಸ್ ಎಷ್ಟು ಇರ್ತದೆ? 2a ಇರ್ತದೆ. ಓಕೆ, ಸೊ ದಿಸ್ ವಾಸ್ ಅಬೌಟ್ ದಿ ವಾಟ್? ಎಲೆಕ್ಟ್ರಿಕ್ ಡೈಪೋಲ್. ಸೊ ನೆಕ್ಸ್ಟ್ ಏನು ಕಲಿಬೇಕಪ್ಪ ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಏನು ಕಲಿಬೇಕು? ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಪಿ. ಇದನ್ನು ಡಿನೋಟ್ ಮಾಡ್ತೀವಿ ಕ್ಯಾಪಿಟಲ್ ಪಿನಿಂದ ಡಿನೋಟ್ ಮಾಡ್ತೀವಿ. ಸೊ ಇದು ಏನು ರೀ ಸರ್? ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ವಾಟ್ ಅಂದರೆ ಪಿ ಈಸ್ ವಾಟ್? ಇಟ್ ಈಸ್ ಪ್ರಾಡಕ್ಟ್. ಏನು ರೀ? ಪ್ರಾಡಕ್ಟ್ ಆಫ್ ಎನಿ ಒನ್ ಚಾರ್ಜ್ ಆಫ್ ಡೈಪೋಲ್. ಯಾವ ಡೈಪೋಲ್ ಅದು? ಎಲೆಕ್ಟ್ರಿಕ್ ಡೈಪೋಲ್. ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಚಾರ್ಜ್ ಆಫ್ ಡೈಪೋಲ್. ಏನು ಹೇಳಕತ್ತದ? ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ಮಲ್ಟಿಪ್ಲಿಕೇಶನ್ ಅಂದರೆ ಏನು ರೀ? ಪ್ರಾಡಕ್ಟ್ ಆಫ್ ಎನಿ ಒನ್ ಚಾರ್ಜ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ವಾಟ್? ಟೂ ಚಾರ್ಜ್ ಆಫ್ ದಿ ಡೈಪೋಲ್. ಅಂದರೆ ಪಿ ಈಸ್ ಈಕ್ವಲ್ ಟು ಎಷ್ಟು ಅಂತ ಹೇಳ್ರಿ? ಎನಿ ಒನ್ ಚಾರ್ಜ್ ಅಂದರೆ ಪಾಸಿಟಿವ್ ಅಥವಾ ನೆಗೆಟಿವ್ ಅಥವಾ ಕ್ಯೂ ತೊಗೊಂಡ್ಬಿಡ್ತೀನಿ ಕಾಮನ್ ಆಗಿ, ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜ್ ಎಷ್ಟು? ಡೈಪೋಲ್ ಎಷ್ಟು ರೀ? ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜ್ ಎಷ್ಟು ರೀ? 2a ಅದ. ಎ ಅಲ್ಲ, ಸೆಂಟರ್ನಿಂದ ಫಸ್ಟ್ ಚಾರ್ಜ್ ಡಿಸ್ಟೆನ್ಸ್ ಎಷ್ಟು? ಎ. ಸೆಂಟರ್ನಿಂದ ಸೆಕೆಂಡ್ ಚಾರ್ಜ್ ಡಿಸ್ಟೆನ್ಸ್ ಎಷ್ಟು? ಎ. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜ್ ಎಷ್ಟು ಡೈಪೋಲ್ದು? 2a. ಅದಕ್ಕೋಸ್ಕರ ಏನು ಬರ್ತೀವಿ ನಾವು? 2a. ಓಕೆ, ಸೊ ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ವಾಟ್? ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಡೈಪೋಲ್. ಪಿ ಈಸ್ ಈಕ್ವಲ್ ಟು ಎಷ್ಟು? ಕ್ಯೂ ಇಂಟು 2a. ಓಕೆ, ಸೊ ಇದು ಏನಪ್ಪ ಅಂದರೆ ಇದು ವೆಕ್ಟರ್ ಕ್ವಾಂಟಿಟಿ ಅದ. ಏನದು? ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ ಅದ. ಓಕೆ, ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಅ ವಾಟ್? ಇಸ್ ಎ ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ. ಈ ಡೈರೆಕ್ಷನ್ ಬೇಕಲ್ಲ? ಓಕೆ, ಡೈರೆಕ್ಷನ್ ಈಸ್ ಫ್ರಮ್ ವೇರ್ ಟು ವೇರ್? ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಕೆಲವೊಂದು ಸಲ ಅಥವಾ ಭಾಳ ಸಲ ಈ MCQನ ಕೇಳ್ಯಾರ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಯಾವ ಚಾರ್ಜ್ನಿಂದ ಯಾವ ಚಾರ್ಜ್ ಕಡೆ ಅಂತ ಕೇಳ್ಯಾರ. ಅದು ಎಲ್ಲಿಂದ ಇರ್ತದೆ? ಇಟ್ ಈಸ್ ಫ್ರಮ್ ವಾಟ್? ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಓಕೆ, ಅಂದರೆ ಈ ಡಯಾಗ್ರಾಮ್ ಡ್ರಾ ಮಾಡೋಣ. ಹೆಂಗಿರ್ತದೆ ನೋಡಿರಿ. ಸೊ ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್. ಇದೇನ್ರಿ ಒಂದು ಸೆಂಟರ್ ಆಫ್ ಡೈಪೋಲ್. ಸೆಂಟರ್ ಆಫ್ ಡೈಪೋಲ್ ಫಸ್ಟ್ ಚಾರ್ಜ್ ಡಿಸ್ಟೆನ್ಸ್ ಎಷ್ಟು? ಎ. ಸೆಂಟರ್ ಆಫ್ ಡೈಪೋಲ್ ಸೆಕೆಂಡ್ ಚಾರ್ಜ್ ಡಿಸ್ಟೆನ್ಸ್ ಎಷ್ಟು? ಎ. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜ್ ಎಷ್ಟು? 2a. ಸೊ ಡೈಪೋಲ್ ಮೂಮೆಂಟ್ ಪಿ ಈಸ್ ಈಕ್ವಲ್ ಟು ಎಷ್ಟು? ಕ್ಯೂ ಇಂಟು 2a. ಸೊ ಇದು ವೆಕ್ಟರ್ ಕ್ವಾಂಟಿಟಿ ಅದ ಅಂತಂತೀವಿ. ಸೊ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಇಸ್ ಫ್ರಮ್ ಟು ವೇರ್? ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಸೊ ನೆಗೆಟಿವ್ ಚಾರ್ಜ್ಲಿಂದ ಪಾಸಿಟಿವ್ ಚಾರ್ಜ್ ಏನಿರ್ತದೆ ಅದರದ್ದು ಡೈರೆಕ್ಷನ್ ಇರ್ತದೆ. ಅದಕ್ಕೆ ಏನಂತೀವಿ ನಾವು? ಪಿ ಕ್ಯಾಪ್ ಅಂತೀವಿ. ಇದಕ್ಕೆ ಪಿ ಕ್ಯಾಪ್ ಅಂದ್ರೆ ಏನು ಬರ್ತೀವಿ? ಪಿ ಕ್ಯಾಪ್. ವಾಟ್ ಇಸ್ ಪಿ ಕ್ಯಾಪ್? ಪಿ ಕ್ಯಾಪ್ ಈಸ್ ಎ ಯೂನಿಟ್ ವೆಕ್ಟರ್ ದಟ್ ವಿಲ್ ಗಿವ್ ಡೈರೆಕ್ಷನ್ ಆಫ್ ದಿ ಡೈಪೋಲ್ ಮೂಮೆಂಟ್. ಓಕೆ, ಸೊ ದಿಸ್ ವಾಸ್ ಅಬೌಟ್ ದಿ ಡೈಪೋಲ್ ಮೂಮೆಂಟ್. ಇದು ಯೂನಿಟ್ ಆಗ್ತದೆ ಹೇಳ್ರಿ. ಯೂನಿಟ್ ಆಫ್ ದ ಡೈಪೋಲ್ ಮೂಮೆಂಟ್ ಏನಾಗ್ತದೆ? ಯೂನಿಟ್ ಆಫ್ ದ ಡೈಪೋಲ್ ಮೂಮೆಂಟ್ ಇಸ್ ವಾಟ್? ಚಾರ್ಜ್ ಇಸ್ ಮೆಜರ್ಡ್ ಇನ್ ವಾಟ್? ಕೂಲಮ್. ಆ್ಯಂಡ್ ಡಿಸ್ಟೆನ್ಸ್ ಇಸ್ ಮೆಜರ್ಡ್ ಇನ್ ವಾಟ್? ಮೀಟರ್. ಸೊ ಸಾರಿ, ಕೂಲಮ್ ಮೀಟರ್. So charge is measured in coulomb, distance is measured in meter. So coulomb meter is the what? Unit of what? Electric dipole moment. Okay, so electric dipole ಅಂದರೆ ಗೊತ್ತಾಯಿತು. Okay, two equal and opposite charge separated by small distance 2a. Dipole moment ಅಂದರೆ ಏನು ರೀ? Product of any one charge and distance between the two charges is to P is equal to Q into 2a. ಇದು ವೆಕ್ಟರ್ ಕ್ವಾಂಟಿಟಿ ಅದ. ಡೈರೆಕ್ಷನ್ ಇರ್ತದೆ ನೆಗೆಟಿವ್ ಚಾರ್ಜ್ಲಿಂದ ಪಾಸಿಟಿವ್ ಚಾರ್ಜ್ ಕಡೆ ಇರ್ತದೆ. ಇದು ಯೂನಿಟ್ ಏನು? ಕೂಲಮ್ ಮೀಟರ್. ಒಂದು ಲಾಸ್ಟ್ ಪಾಯಿಂಟ್ ಅದ ರೀ. ಸೊ ಸಪೋಸ್ ಒಂದು ಪಾಯಿಂಟ್ ಪಿ ತೊಗೊಂಡಿವಿ ನಾವು. ಅಂದರೆ ಒಂದು ಪಾಯಿಂಟ್ ಪಿ ಆನ್ ದಿ ಆಕ್ಸಿಸ್ ಆಫ್ ವಾಟ್? ಆನ್ ದಿ ಆಕ್ಸಿಸ್ ಆಫ್ ಡೈಪೋಲ್ ತೊಗೊಂಡಿವಿ. ಈ ಪಾಯಿಂಟ್ ಪಿ ಅಂದರೆ ರೀ ಆಕ್ಸಿಸ್ ಆಫ್ ಡೈಪೋಲ್ ಮೇಲೆ ತೊಗೊಂಡ್ರಿ. ಈ ಪಾಯಿಂಟ್ ಪಿ ನಾವೇನು ಕರಿತೀವಿ? ಆಕ್ಸಿಸ್ ಪಾಯಿಂಟ್ ಅಂತ ಕರಿತೀವಿ. ಏನೇನು ಕರಿತೀವಿ? ಆಕ್ಸಿಸ್ ಪಾಯಿಂಟ್. ಅಂದರೆ ಯಾವುದೇ ಪಾಯಿಂಟ್ ಪಿನ ನಾವು ಆಕ್ಸಿಸ್ ಆಫ್ ಡೈಪೋಲ್ ಮೇಲೆ ತೊಗೊಂಡ್ರೆ ಆ ಪಾಯಿಂಟಿಗೆ ಏನು ಕರಿತೀವಿ? ಆಕ್ಸಿಸ್ ಪಾಯಿಂಟ್ ಅಂತ ಕರಿತೀವಿ. ಇನ್ನೊಂದು, a point P is taken on the what? Perpendicular to the what? Perpendicular to the point. Point P is taken perpendicular to the what? Dipole. ಈ ಪಾಯಿಂಟಿಗೆ ನಾವೇನು ಕರಿತೀವಿ? ಈ ಪಾಯಿಂಟ್ ಏನು ಕರಿತೀವಿ? ಈಕ್ವಿಟೋರಿಯಲ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಸೊ ನಾವೇನು ಮಾಡಿದ್ವಿ? ಒಂದು ಪಾಯಿಂಟ್ ಆಕ್ಸಿಸ್ ಮೇಲೆ ತೊಗೊಂಡ್ವಿ. ಆ ಪಾಯಿಂಟಿಗೆ ನಾವೇನು ಕರಿತೀವಿ?
ಆಕ್ಸಿಸ್ ಪಾಯಿಂಟ್ ಅಂತ ಕರಿತೀವಿ. ಇನ್ನೊಂದು ಪಾಯಿಂಟ್ ಪರ್ಪೆಂಡಿಕ್ಯುಲರ್ ಪಾಯಿಂಟ್ ತೊಗೊಂಡಿವಿ, ಡೈಪೋಲಿಗೆ ಅದಕ್ಕೆ ಏನು ಕರಿತೀವಿ, ಈಕ್ವಟಲ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ನಾನು ಅನ್ಕೋತೀನಿ ಎಲ್ಲರಿಗೆ ಇವತ್ತಿನ ಟಾಪಿಕ್ಸ್ಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ನಾವು ಇವಾಗ ಸ್ಟಾರ್ಟ್ ಮಾಡಿ ಟಾಪಿಕ್ಗಳು ಯಾವ ರೀ, ಒಂದು ಎಲೆಕ್ಟ್ರಿಕ್ ಫೀಲ್ಡ್, ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಅದಾದಮೇಲೆ ಏನು ರೀ ಎಲೆಕ್ಟ್ರಿಕ್ ಡೈಪೋಲ್ ಮತ್ತು ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಅದರ ಫಾರ್ಮುಲಾ, ಡೈರೆಕ್ಷನ್ ಮತ್ತು ಆಕ್ಸಿಸ್ ಪಾಯಿಂಟ್ ಮತ್ತು ಈಕ್ವಟಲ್ ಪಾಯಿಂಟ್. ಓಕೆ, ನಾಳೆ ಕ್ಲಾಸ್ದಾಗ ಏನು ಮಾಡಬೇಕಪ್ಪ ಅಂದರೆ 2 ಡೆರಿವೇಷನ್ ಮಾಡಬೇಕು 5 ಮಾರ್ಕ್ಸಿಂದು. ಅದು ಯಾವಪ್ಪ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಆಕ್ಸಿಸ್ ಆಫ್ ದಿ ಡೈಪೋಲ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವಟಲ್ ಪಾಯಿಂಟ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕಲಿಬೇಕು. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದಿ ಟುಡೇಸ್ ಟಾಪಿಕ್. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.